ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ಸೊ ತುಂಬ ತುಂಬ ದಿನಗಳಾಗಿತ್ತು ನಾನು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ಧೃತಿ. ಸೊ ಆಗ ನೋಡಿದ ಪ್ಲೇಸಸ್ಸು ಈಗ ತುಂಬ ಡಿಫ್ರೆಂಟಾಗಿದೆ. ಸೊ ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದು ನೋಡಿ ತುಂಬ ದೊಡ್ಡ ಕೆರೆ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಕಾಣಿಸಿದೆ ಅಂದರೆ ವಾಟರ್ ಅಷ್ಟೇ ನೀಟಾಗಿದೆ, ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಲ್ಲಿ ಹಾಗೆ ದೇವಸ್ಥಾನ ಎಲ್ಲ ಇತ್ತು. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಅದಾದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ಅವಳು ದೋಸೆ ಚಟ್ನಿ ಎಲ್ಲ ಮಾಡಿದ್ಲು ನನಗೋಸ್ಕರ. ಪಾಪ ಜಾಮೂನು ಎಲ್ಲ ಮಾಡಿದರು. ಸೊ ಚಿಕನ್ ಕೂಡ ಮಾಡಿದ್ದು. ಸೊ ಇದು ಅವ್ರ ಮನೆ, ತುಂಬ ಬ್ಯೂಟಿಫುಲ್ಲಾಗಿದೆ, ಒಂಥರ ಚೆನ್ನಾಗಿದೆ. ತುಳಸಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ಸೊ ಇದು ಬಂದು ಹಾಲು. ನಾನೆಲ್ಲ ಪೂರ್ತಿ ಹಿಡಿತಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬುದ್ಧಂದು ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇದು ಬಂದು ನನ್ನ ಫ್ರೆಂಡ್ ಕ್ರಿಯೇಟಿವಿಟಿ ನೋಡಿ ಯಾವ ಥರ ಮಾಡಿದ್ದಾಳೆ, ಅವಳೇ ಮಾಡಿರೋವಂಥದ್ದು ವೈಟ್ ಪೇಪರಲ್ಲಿ. ಸೊ ಇದು ಬಂದು ದೇವ್ರ ಮನೆ. ಹಾಡು ಕೇಳಿಸ್ತಾ ಇತ್ತು. ಸೊ ಅವ್ರ ಚಿಕ್ಕ ಮಗು ಇದು, ದೊಡ್ಡವನು ಸ್ಕೂಲ್ಗೆ ಹೋಗಿದ್ದಾನೆ. ಧೃತಿ ನೋಡಿ ಹುಡುಕ್ಲಾಡ್ತಾ ಇದ್ದಾಳೆ ಆಟಾಡೋಕ್ಕೆ. ಅವಳಿಗೊಂಥರ ಖುಷಿಯಾಗಿತ್ತು ಅಲ್ಲೋಗಿದ್ದು. ಸೊ ಇಲ್ಲೊಂದು ಬರ್ಡ್ ಬಂದಿದೆ ನೋಡಿ, ಅದೇನು ಬರ್ಡ್ ಅಂತ ಗೊತ್ತಿಲ್ಲ. ಸೊ ಜಾಮೂನ್ ಮಾಡಿದ್ಲು. ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಫ್ರೆಂಡ್ ಮನೆಗೆ ರೆಡಿಯಾಗಿ ಹೊರಟ್ವಿ. ನನ್ನ ಫ್ರೆಂಡ್ ಹಾಯ್ ಹೇಳ್ತಾ ಇದ್ದಾಳೆ. ಸೊ ಒಂಥರ ನಾಯ್ಸ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೆ. ಸೊ ಇಲ್ಲೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ. ಹೂವು ಎಲ್ಲಿ ನೋಡಿದ್ರೂ ಹೂವು ಎಷ್ಟು ಕಲರ್ಫುಲ್ಲಾಗಿದೆ. ಬಟ್ ಅದಕ್ಕಷ್ಟೇ ನೀರು ಎಲ್ಲ ಬಿಡಬೇಕಿಲ್ಲ ಅಂದರೆ ಒಣಗೋಗುತ್ತೆ. ಸೊ ಅದಾದಮೇಲೆ ಬಸ್ ಎಕ್ಕೊಂಡು ಹಾಗೆ ಅವ್ರದ್ದು ಬಂದು ಊರು ಬೇರೆ ಊರು, ಅದಕ್ಕೆ ಆಟೋ ಹಿಡ್ಕೊಂಡು ಹೊರಟ್ವಿ ನಾವು. ಸೊ ನೋಡಿ ನಾವು 3 ಜನ. ಸೊ 3 ಮಕ್ಕಳು ನೋಡಿ. ಅವನ ಮಗ ಏನು ತೀಟೆ ಮಾಡ್ತಾಯಿದ್ದಾನೆ. ಈ ಯೆಲ್ಲೋ ಕಲರ್ ಟಿ ಶರ್ಟು ಚಂದು ಮಗ, ಅವನ ಮಗ ಗೊತ್ತಲ್ವ. ಸೊ ಧೃತಿ ನೋಡಿ ಯಾವ ಥರ ನೋಡ್ತಾ ಇದ್ದಾಳೆ ಪಾಪ. ಅವ್ನು ನೋಡಿ ಅವ್ರ ಅಮ್ಮಗೆ ತೀಟೆ ಅಂದರೆ ತೀಟೆ ಮಾಡ್ತಾಯಿದ್ದಾನೆ. ಸೊ ನಾವೆಲ್ಲ ರೆಡಿಯಾಗಿ ಸೊ ಹೋಟ್ಲಿಗೆ ಹೋಗೋಣ ತಿನ್ನೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಹಾಯ್ ಹೇಳಿದೆ, ಇವಳು ಏನಪ್ಪ ರೋಡಾಗೆಲ್ಲ ಮಾಡ್ತಾವಳೆ ಅಂತ ಇನ್ನೊಬ್ಳು ಹೇಳ್ತಾ ಇದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕಾರಲ್ಲಿ ಹೋಟ್ಲಿಗೆ ಹೊರಟ್ವಿ. ಸೊ ನಾವು ಹೋಗಿದ್ದು ರಾಜ್ ದಮ್ ಬಿರಿಯಾನಿಗೆ. ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಬಾಬ್ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋದ್ವಿ. ಸ್ವಲ್ಪ ಧೃತಿಗೆ ಬಟ್ಟೆ ತೊಗೊಳೋಣ, ಚೆನ್ನಾಗಿರುತ್ತೆ ಮಕ್ಕಳ ಕಲೆಕ್ಷನ್ಸು ಅಂತ. ಸೊ ಚೆನ್ನಾಗಿತ್ತು. ನಮ್ಮ ಧೃತಿ ನೋಡಿ ಯಾವ ಥರ ಆಟಾಡ್ತಾಯಿದ್ಲು. ಅಲ್ಲಿ ಆ್ಯಕ್ಚುಲಿ ಜಾರ್ತು ಅವಳಿಗೆ. ಸೊ ಹಾಗೆ ತೊಗೊಳ್ತಾ ಇದ್ವಿ. ಚಂದನು ನೋಡ್ತಾ ಇದ್ಲು. ಅಂದರೆ ಪ್ರೈಸ್ ವೈಸ್ ತುಂಬ ವರ್ತು, ನಿಜ ಅಷ್ಟು ಕಮ್ಮಿಗೆ ಬರಲ್ಲ ಕ್ಲಾತು, ಬಟ್ ಚೆನ್ನಾಗಿದೆ. ಏನಪ್ಪ ಅಂದರೆ ನನ್ನ ಮಗಳಿಂದನೇ ಬಿದ್ದಿದ್ದಾನೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಆ ಪೌಚ್ ಇದೆಲ್ಲ ಚಿಕ್ಕದು, ಅದು ನಂದು. ಸೊ ಅದು ಬೇಕು ಅಂತ ಅವಳಿಂದನೇ ಬಿದ್ದಿದ್ದಾನೆ ಅವನು. ಸೊ ಅವನು ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಚಂದುಗೆ. ನಿಜವಾಗ್ಲೂ ಧೃತಿನೇ ಇದು ಅಂದರೆ ಅವನು ಇನ್ನೂ ಬೇಡ. ಸೊ ಅದಾದಮೇಲೆ ಬಂದ್ವಿ ಮನೆಗೆ. ಚಿಕನ್ ಸಾರು ಮುದ್ದೆ ಮಾಡಿದ್ದು ನನ್ನ ಫ್ರೆಂಡು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ ನೋಡಿ. ಪಪ್ಪಿ ಎಷ್ಟು ಕ್ಯೂಟಾಗಿದೆ. ಸೊ ತುಂಬ ವರ್ಷ ಆಯಿತು ನಾವು ಮೀಟಾಗಿ, ನಾನು ಮತ್ತು ವಿದ್ಯಾ. ಒಂದು 4 ಇಯರ್ಸ್ ಆಯಿತು. ಅಂದರೆ ಕಾಂಟ್ಯಾಕ್ಟಲ್ಲಿದ್ವಿ. ಅವಳು ನಮ್ಮ ಮನೆಗೆ ಬಂದು ಹೋಗಿದ್ದಾಳೆ, ಬಟ್ ನಾನು ಅವ್ರ ಮನೆಗೆ ಬಂದಿದ್ದೆ ಫಸ್ಟ್ ಟೈಮ್. ಸೊ ಈಗ ಪಂಕಜ್ನ ಸ್ಕೂಲ್ ಬಿಡೋಕ್ಕೆ ಹೋಗಿದ್ದಾಳೆ. ಸೊ ಹೋಗಲಿ. ಸೊ ನಾವೀಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವಳು ಡ್ರಾಪ್ ಮಾಡಿ ಬರ್ತೀನಿ ಅಂದು. ಸೊ ಓಕೆ, ಮನೆ ಹತ್ರ ಹೋದ್ಮೇಲೆ ಅವ್ರ ಜೊತೆ ಸಿಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಇದು. ಏನಾಗಿದೆಯೋ ಏನೋ. ಪಲಾವ್ ಮಾಡಿದ್ಲು, ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಳು ನನಗೆ. ಸ್ಯಾರಿ ಕೂಡ ಕೊಟ್ಟಳು. ಹಾಗೆ ಧೃತಿಗೆ ಬಟ್ಟೆ ಎಲ್ಲ ಕೊಡಿಸಿದ್ಲು. ನಾನು ಹೇಳಿದೆ ಬೇಡ ಅಂತ, ಆದರೂ ಅವಳು ಕೇಳಿಲ್ಲ. ಅಣ್ಣ ಕೈಯಲ್ಲಿ ತರಿಸಿ ಕೊಡಿಸ್ಲು.
ತುಂಬ ಖುಷಿಯಾಯಿತು ಮೀಟ್ ಆಗಿದ್ದು ನಾವೆಲ್ಲ ತುಂಬ ದಿನಗಳಾದಮೇಲೆ. ಹಾಗೆ ನಾನು ಅವಳಿಗೂ ಅರಿಶಿನ ಕುಂಕುಮ ಎಲ್ಲ ಇಕ್ಕಿದೆ, ಅವಳು ನನಗೆ ಇಕ್ಕಿದ್ಲು. ಸೊ ಮದುವೆ ಆದಮೇಲೆ ಅರಿಶಿನ ಕುಂಕುಮ ಅನ್ನೋದು ಮೇನ್ ರೋಲ್ ಆಗಿರುತ್ತೆ. ಸೊ ಅದಾದಮೇಲೆ ಬಾಗಿನ ಥರ ಸೀರೆ ಎಲ್ಲ ಕೊಡಿಸ್ಲು. ಯಾವತ್ತಾದರೂ ಒಂದು ಲಾಗಲ್ಲಿ ತೋರಿಸ್ತೀನಿ ಅವಳು ಯಾವ ಸ್ಯಾರಿ ನನಗೆ ಕೊಟ್ಟಳು ಅಂತ. ಬಟ್ ಧೃತಿಗೆ ಆಲ್ರೆಡಿ ನಾನು ಅಲ್ಲಿ ಹಾಕಿದ್ದೆ ಬಟ್ಟೆ, ಸೊ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಸೊ ಚೆಕ್ಔಟ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಇನ್ನು ನಾವು ಹೊರಟ್ವಿ ಮನೆಗೆ. ತುಂಬ ಚೆನ್ನಾಗಿ ನೋಡಿಕೊಂಡ್ಳು ನಿಜ ಹೇಳ್ಬೇಕಂದ್ರೆ. ಸೊ ಧೃತಿ ಮತ್ತು ನಾನು ಇಬ್ಬರು ಇನ್ನು ಹೊರಟ್ವಿ ಮನೆಗೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ನೋಡಿ, ಇದೇ ಡ್ರೆಸ್ಸು. ಸೊ ಫೋಟೋಸ್ ಕೂಡ ತೆಗ್ದಿದ್ದೀನಿ, ಹಾಕ್ತೀನಿ ನೋಡಿ. ಸೊ ಫ್ರೆಂಡ್ಸ್ ಮನೆಗೆ ರೀಚ್ ಆದೆ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ಒನ್ ಡೇ. ಸೊ ಧೃತಿ ಮಲಗಿದ್ದಾಳೆ. ಸೊ ಮನೆಗೆ ರೀಚ್ ಆಗೀನಿ. ಸೊ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು, ಸ್ವಲ್ಪ ಆಯಿಂಟ್ಮೆಂಟೆಲ್ಲ ಇಕ್ಬೇಕು, ನೋಡಿರಿ ಯಾವ ಥರ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.